ಗಾಢವಾದ ಅರಣ್ಯದಲ್ಲಿ ಒಂದು ಭಯಾನಕ ಸಿಂಹ ವಾಸಿಸುತ್ತಿತ್ತು. ಅದು ಎಲ್ಲ ಪ್ರಾಣಿಗಳನ್ನು ಬೆದರಿಸುತ್ತಿತ್ತು. ನಾನೇ ಈ ಕಾಡಿನ ರಾಜ, ನನ್ನಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿಕೊಳ್ಳುತ್ತಿತ್ತು. ಆಗ ಜಿಂಕೆ, ಓಡಿ, ಸಿಂಹ ಬರುತ್ತಿದೆ ಕೂಗುತ್ತದೆ. ಅದಕ್ಕೆ ಕೋತಿ, ಇದು ಹೀಗೆ ಆದರೆ ನಾವು ಬದುಕಲ್ಲ, ಇದಕ್ಕೆ ಏನಾದರೂ ಪರಿಹಾರ ಮಾಡಲೇಬೇಕು ಎಂದು ಹೇಳುತ್ತದೆ. ಅದಕ್ಕೆ ಎಲ್ಲ ಪ್ರಾಣಿಗಳು ಒಂದು ದಿನ ಸಭೆ ಸೇರುತ್ತವೆ. ಅಲ್ಲಿ ಆನೆ, ನಮಗೆ ಒಳ್ಳೆಯ ಪರಿಹಾರವನ್ನು ಕಂಡುಕೊಳ್ಳಬೇಕು ಎಂದು ಹೇಳುತ್ತದೆ. ಅದಕ್ಕೆ ನರಿ, ಹೌದು, ಸಿಂಹ ಹೀಗೆ ಬೇಟೆಯಾಡಿದರೆ ನಾವು ಎಲ್ಲರೂ ಸತ್ತು ಹೋಗುತ್ತೇವೆ ಎಂದಾಗ ಕೋತಿಯ, ಪ್ರತಿದಿನ ಒಂದೊಂದು ಪ್ರಾಣಿಯನ್ನು ನಾವು ಸಿಂಹಕ್ಕೆ ಊಟವಾಗಿ ಕಳುಹಿಸೋಣ ಎಂದು ಹೇಳುತ್ತದೆ. ಆಗ ಮೊಲವು, ಹೌದು, ಆಗ ಅದು ಬೇಟೆಯಾಡಲು ಬರುವುದಿಲ್ಲ ಎಂದು ಹೇಳುತ್ತದೆ. ಅದಕ್ಕೆ ಎಲ್ಲ ಪ್ರಾಣಿಗಳು, ಇದು ತುಂಬಾ ಒಳ್ಳೆಯ ಯೋಜನೆ, ಇದರಿಂದ ಮಾತ್ರ ನಮ್ಮ ಉಳಿವು ಎಂದು ಹೇಳುತ್ತವೆ. ಪ್ರತಿದಿನ ಹೇಗೆ ಒಂದೊಂದು ಪ್ರಾಣಿಯನ್ನು ಸಿಂಹದ ಬಳಿಗೆ ಕಳುಹಿಸುತ್ತಾ ಇರುತ್ತಾರೆ, ಹಾಗೆ ಒಂದು ದಿನ ಮೊಲದ ಸುತ್ತು ಬರುತ್ತದೆ. ಮೊಲ ಮನಸ್ಸಿನಲ್ಲೇ ಯೋಚಿಸುತ್ತಾ, ಇದು ಹೇಗೆ ಆದರೆ ಸರಿ ಹೋಗುವುದಿಲ್ಲ, ನಾನು ಸಿಂಹಕ್ಕೆ ಪಾಠ ಕಲಿಸಬೇಕು ಎಂದು ಹೇಳಿಕೊಳ್ಳುತ್ತದೆ. ಮೊಲಕ್ಕೆ ಒಂದು ಯೋಚನೆ ಬರುತ್ತದೆ. ಆಗ ಅದು ನಗುತ್ತಾ, ಸ್ವಲ್ಪ ನಿಧಾನವಾಗಿ ಹೋಗೋಣ, ನನ್ನ ಯೋಜನೆ ಸಕ್ಸಸ್ ಎಂದು ಖುಷಿ ಇಂದ ಹೋಗುತ್ತದೆ. ಮೊಲವು ತಡವಾಗಿ ಬಂದಿದ್ದಕ್ಕೆ ಸಿಂಹ ಕೋಪದಿಂದ, ಇಷ್ಟು ತಡವಾಗಿ ಯಾಕೆ ಬಂದೆ, ನೀನು ತುಂಬ ಸಣ್ಣಗಿದೀಯಾ, ನಿನ್ನನ್ನು ತಿಂದರೆ ನನಗೆ ಏನು ತೃಪ್ತಿಯಾಗುವುದಿಲ್ಲ ಎಂದು. ಆಗ ಮೊಲ, ಕ್ಷಮಿಸಿ ಮಹಾರಾಜ, ನನ್ನನ್ನು ಬರುವ ದಾರಿಯಲ್ಲಿ ಇನ್ನೊಂದು ಸಿಂಹ ಅಡ್ಡಗಟ್ಟಿತು ಎಂದು. ಆಗ ಸಿಂಹ ಆಶ್ಚರ್ಯದಿಂದ, ಇನ್ನೊಂದು ಸಿಂಹನಾ ಎಂದು ಕೇಳುತ್ತದೆ. ಆಗ ಮೊಲವು ಭಯವಾದಂತೆ ನಾಟಕವಾಡಿ, ಹೌದು ಮಹಾರಾಜ, ಆ ಸಿಂಹವು ಈ ಅರಣ್ಯದ ನಿಜವಾದ ಮಹಾರಾಜ ನಾನು ಅಂತ ಹೇಳಿತು ಎಂದು ಹೇಳಿತು. ಅದಕ್ಕೆ ಸಿಂಹ ಕೋಪದಿಂದ, ಏನು, ನನಗೆ ಸವಾಲ, ನನ್ನನ್ನು ಆ ಸಿಂಹದ ಬಳಿಗೆ ಕರೆದುಕೊಂಡು ಹೋಗು ಎಂದು ಹೇಳುತ್ತದೆ. ಮೊಲವು ಸಿಂಹವನ್ನು ಒಂದು ಬಾವಿಯ ಬಳಿಗೆ ಕರೆದುಕೊಂಡು ಹೋಯಿತು. ಅಲ್ಲಿ ಹೋಗಿ, ಮಹಾರಾಜ ನೋಡಿ, ಅಲ್ಲಿ ಈ ಬಾವಿಯೊಳಗಿದೆ ಆ ಸಿಂಹ ಎಂದು ಹೇಳಿತು. ಸಿಂಹ ಬಾವಿಯೊಳಗೆ ಬಗ್ಗಿ ನೋಡಿ, ಈ ಬಾವಿಯೊಳಗ, ಇರು ನೋಡ್ತೀನಿ ಎಂದು ಬಗ್ಗಿ ನೋಡಿತು. ಸಿಂಹ ಬಾವಿಯೊಳಗೆ ನೋಡುತ್ತಿದ್ದಂತೆ ತನ್ನ ಪ್ರತಿಬಿಂಬವನ್ನು ಕಂಡಿತು. ಅದನ್ನು ನೋಡಿ ಸಿಂಹ ಗರ್ಜಿಸಿ, ಏ, ಹೊರಗೆ ಬಾ, ಯುದ್ಧಕ್ಕೆ ಸಿದ್ಧವಾಗು ಎಂದು ಹೇಳುತ್ತದೆ. ಆಗ ಬಾವಿಯಿಂದ ಪ್ರತಿಧ್ವನಿ ಬಂದಿತು, ಸಿದ್ಧವಾಗು ಎಂದು. ಆಗ ಸಿಂಹ, ಮತ್ತೆ ನನ್ನನ್ನೇ ನಕಲು ಮಾಡ್ತೀಯಾ ಎಂದು ಕೋಪಗೊಂಡು ಬಾವಿಯೊಳಗೆ ಜಿಗಿದು ನೀರಿನಲ್ಲಿ ಮುಳುಗಿ ಸತ್ತು ಹೋಯಿತು. ಇದನ್ನು ನೋಡಿ ಕೋತಿ ಸಂತೋಷದಿಂದ ಸಿಂಹ ಸತ್ತು ಹೋಗಿದೆ, ನಾವು ಇನ್ನೂ ಮುಂದೆ ಸುರಕ್ಷಿತ ಎಂದು ಕೂಗಿತು. ಆಗ ಜಿಂಕೆಯು, ಮೊಲ ನಮ್ಮನ್ನು ಉಳಿಸಿತು ಎಂದು ಹೇಳಿತು. ಆನೆಯು, ಮೊಲ ನಿಜಕ್ಕೂ ಬುದ್ಧಿವಂತ. ಮೊಲ ಸಂತೋಷದಿಂದ ಹೇಳಿತು, ಬಲಕ್ಕಿಂತ ಬುದ್ಧಿ ದೊಡ್ಡದು. ಹೀಗೆ ಅರಣ್ಯ ಮತ್ತೆ ಶಾಂತಿಯಾಯಿತು.